ನಮಸ್ಕಾರ. ವೇಗ ವೇಗಕ್ಕೆ ಬಹಳ ಮಹತ್ವವಿದೆ. ಯಾರು ವೇಗವಾಗಿ ಸಾಕ್ತಾರೆ ಅವರಿಗೆ ಬಹಳಷ್ಟು ಬೆಲೆ. ವೇಗ ಅನ್ನೋದು ಮನುಷ್ಯನಿಗೆ ಸಿಕ್ಕಂತ ಒಂದು ಅದ್ಭುತ ವಿಚಾರ. ಆ ವೇಗದಿಂದಾಗಿ ನಾವೆಲ್ಲರೂ ಓಡಕತ್ತಿ ನಡೆಯಕತ್ತಿಲ್ಲ. ನಡೆಯೋದಕ್ಕೂ ಮತ್ತು ಓಡಕ್ಕೂ ವ್ಯತ್ಯಾಸ ವೇಗದಿಂದ. ನಡೆಯೋರಿಗೆ ಬೆಲೆ ಇಲ್ಲ, ಓಡೋರಿಗೆ ಬೆಲೆ ಅದ. ನೋಡ್ರಿ, ಮೊದಲಿನ ಕಾಲದಲ್ಲಿ ಎತ್ತಿನ ಬಂಡಿಯಲ್ಲಿ ಹೋಗ್ತಿದ್ದೆವು, ನಡ್ಕೊಂಡು ಹೋಗ್ತಿದ್ದೆವು, ಕುದುರೆ ಮೇಲೆ ಹೋಗ್ತಿದ್ದೆವು. ಆಗ ಕುದುರೆಗೆ ಬೆಲೆ ಇತ್ತು. ಈಗ ಕುದುರೆ ಬೆಲೆ ಕಳ್ಕೊಂಡಿದೆ. ಕುದುರೆಗಿಂತೂ ವೇಗವಾಗಿ ಓಡುವಂತ ವಸ್ತುಗಳು ನಮ್ ಸಿಕ್ಕ. ಈಗ ವಿಮಾನ, ರಾಕೆಟ್ಗಳು ನಮ್ಮ ವೇಗಕ್ಕೆ ಪೂರಕವಾಗಿ ನಿಂತವು. ಹಾಗಾಗಿ ಅವುಗಳ ಬೆಲೆನೂ ಹೆಚ್ಚಿಗೆ. ಯಾವುದು ವೇಗ ಐತೆ ಅದಕ್ಕೆ ಬೆಲೆ ಹೆಚ್ಚಿಗೆ. ಯಾವುದು ವೇಗವನ್ನು ಹೊಂದಿದೆ ಅದಕ್ಕೆ ಬೆಲೆ ಹೆಚ್ಚಿಗೆ. ಮತ್ತು ಈ ವೇಗವಾಗಿ ನಾವು ಸಾಧಬೇಕು ಅಂತಂದ್ರೆ ನಮಗ್ ಬೆಳಕಿನ ಅವಶ್ಯಕತೆ ಇದೆ. ನಮ್ಮ ಕಣ್ಣಿಗೆ ಬೆಳಕು ಮುಖ್ಯ, ನಮ್ಮ ಮನಸ್ಸಿಗೆ ಕೂಡ ಬೆಳಕು ಮುಖ್ಯ. ಕಣ್ಣು ದೇಹದ್ದಾಕರೆ ಬೆಳಕು ಹೊರಗಿಂದು, ಮನಸ್ಸು ಒಳಗೆತ್ತಾದ್ರೆ ಅಂತರ್ದೃಷ್ಟಿ ಆ ಬೆಳಕು ಏನಿದೆ ಅದು ಕೂಡ ಪರಮಾತ್ಮ ಇತ್ತು. ವೇಗವಾಗಿ ಸಾಗ್ಲಿಕ್ಕೆ ನಮ್ಮಲ್ಲಿ ಸಾಕಷ್ಟು ಬೆಳಕನ್ನು ನಾವು ಹೊಂದಿರ್ಬೇಕಾಗ್ತದೆ. ಜ್ಞಾನದ ಬೆಳಕು ಬೇಕು, ದೃಷ್ಟಿಯ ಬೆಳಕು ಬೇಕು. ಉದಾಹರಣೆಗೆ, ನಾನು ಮೊನ್ನೆ ರಾತ್ರಿ ಬೈಕ್ ಮೇಲೆ ಹೊಟ್ಟಿದ್ದೆ. ನಂದು ಹಳಿ ಬೈಕ್. ಆ ಹಳಿ ಗಾಡಿಗೆ ಲೈಟ್ ಕೂಡ ಸ್ವಲ್ಪ ಡಿಮ್ ಆಗಿಬಿಟ್ಟಿತ್ತು. ಆ ಬೆಳಕಿನ ಕೊರತೆಯಿಂದ ನಾವು ಆ ರಸ್ತೆಯಲ್ಲಿ ವೇಗವಾಗಿ ಹೋಗ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಯಾಕಂದ್ರ ಎದರಿಂದ ಸಹಾಯ ಕಾಣತಿರ್ಲಿಲ್ಲ. ಎಷ್ಟು ಸ್ಪಷ್ಟವಾದ ದೃಷ್ಟಿ ನಮಗೆ ಸಿಗ್ತದ, ಆ ಸ್ಪಷ್ಟವಾದ ದೃಷ್ಟಿ ನಮಗೆ ಸಿಗ್ಬೇಕು ಅಂತಂದ್ರೆ ಸರಿಯಾದ ಬೆಳಕು ನಮಗೆ ಬೇಕಾಗ್ತದ, ಹೆಚ್ಚಿನ ಬೆಳಕು ನಮಗೆ ಬೇಕಾಗ್ತದ. ಎಷ್ಟು ಹೆಚ್ಚಿನ ಬೆಳಕು ಇರ್ತದ ಅಷ್ಟು ಸರಿಯಾದ ದೃಷ್ಟಿ ಸಿಗ್ತದ. ಸರಿಯಾದ ದೃಷ್ಟಿ ಇದ್ದಷ್ಟು ನಾವು ವೇಗವಾಗಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇದು ಬರೀ ಗಾಡಿಯ ವಿಚಾರ ಅಲ್ಲ, ಜೀವನದ ವಿಚಾರನೂ ಹಂಗೆ ಆತ. ಜೀವನದಲ್ಲಿ ಕೂಡ ನಮ್ಮ ಅಂತರ್ದೃಷ್ಟಿ ಸರಿಯಾಗಿತ್ತು ಅಂತ್ರಿ. ಅಂತರ್ದೃಷ್ಟಿ ಸರಿಯಾಗಿ ಕಾಣ್ಬೇಕಂದ್ರೆ ನಮ್ಮ ಮನಸ್ಸು ಸರಿಯಾಗಿರ್ಬೇಕಾಗ್ತದೆ. ಮನಸ್ಸೇ ಬೆಳಕಾಗ್ತದೆ. ಎಷ್ಟು ಪ್ರಖರವಾದ ಮನಸ್ಸು ನಮ್ಮಲ್ಲಿ ಇರ್ತದ ಅಷ್ಟು ಪ್ರಖರವಾದ ಬೆಳಕು ಅಂತರ್ದೃಷ್ಟಿಗೆ ಸಿಗ್ತದೆ. ಆಗ ನಾವು ನಮ್ಮ ಜೀವನದಲ್ಲಿ ವೇಗವಾಗಿ ಸಾಗ್ಲಿಕ್ಕೆ ಸಾಧ್ಯ ಆಗ್ತದ. ಇಲ್ಲಂದ್ರೆ ಇಲ್ಲ. ಅದಕ್ಕೆ ಬೆಳಕು ಮತ್ತು ವೇಗ ಅನ್ನೋದೇನಾದಲ್ಲ ಒಂದಕ್ಕೊಂದು ಸಂಬಂಧ ಮತ್ತು ಬಹಳಷ್ಟು ಅದ್ಭುತ ಅದ. ನಮ್ಮ ಜೀವನದ ಯಾತ್ರೆಯೇ ಯಾವ ಗತಿಯಲ್ಲಿ ಸಾಗ್ಬೇಕು ಅನ್ನೋದು ನಿರ್ಧಾರ ಅವುಗಳ ಮೇಲೆ ಆಗ್ತದೆ. ಬೆಳಕು ಮತ್ತು ದೃಷ್ಟಿ ಹಂಗೆ. ಅದ್ಭುತವಾದ ಬೆಳಕು ನಮ್ಮಲ್ಲಿ ತಕ್ಕ ಅದ್ಭುತವಾದ ದೃಷ್ಟಿ ನಮ್ಗಿರ್ತದೆ. ಅಗೋಚರ ಶಕ್ತಿಗಳ ಬಗ್ಗೆ ಕೆಲವೊಂದು ವಿಚಾರಗಳನ್ನ ಮಾಡಿದಾಗ ಮನುಷ್ಯನ ಮನಸ್ಸು ಎಷ್ಟು ತೀವ್ರವಾಗ್ತದ, ಪ್ರಖರವಾಗ್ತದ, ಅಷ್ಟು ಅವನಿಗೆ ಗ್ರಹಿಸುವ ಶಕ್ತಿಯು ಕೂಡ ಅಪಾರವಾಗ್ತದೆ. ಇದು ಅಗೋಚರ ಶಕ್ತಿ ಅಂತ ನಾವು ಕರಿತೀವಿ. ಆದ್ರೆ ಅಗೋಚರ ಶಕ್ತಿ ಅದು ಇದು ಏನಿಲ್ಲ, ಮನಸ್ಸಿನ ಬೆಳವಣಿಗೆನೇ ಅಗೋಚರ ಶಕ್ತಿ. ನಾವು ಸಾಮಾನ್ಯರಿಗೆ ಕಾಣಲಾರದ ನೋಟವನ್ನ ಆ ಪ್ರಖರವಾದ ಮನಸ್ಸು ಕಾಣ್ಲಿಕ್ಕೆ ಸಾಧ್ಯ ಇದೆ. ಭೂತವನ್ನ ಕಾಣ್ಬೋದು, ಭವಿಷ್ಯವನ್ನ ಕಾಣ್ಬೋದು, ನಮ್ದಷ್ಟೇ ಅಲ್ಲ ಇತರದ್ದು ಎಲ್ಲವುದು. ಆದ್ರೆ ನಮ್ಮ ಮನಸ್ಸನ್ನ ಅಷ್ಟು ಪ್ರಖರಗೊಳಿಸ್ಬೇಕಾಗ್ತದ, ತೀವ್ರಗೊಳಿಸ್ಬೇಕಾಗ್ತದ. ಯಾವ ರೀತಿ ಅಂದರೆ ಅದು ಏಕಾಗ್ರವಾಗಬೇಕಾಗ್ತದೆ. ಏಕಾಗ್ರವಾಗಿ ಒಂದ್ ಕಡೆಗೆ ನಿಲ್ಲಿಸೋದನ್ನ ನಾವು ಕಂತೆ ಓದಾತ್ರ ಬಹಳ ತುಂಬಾ ಪ್ರಕಾರ ಆಗ್ತದೆ. ಆಗ
ನಾವು ಬಯಸಿದ್ದು ತಿಳ್ಕೊಳ್ಳುವ ಶಕ್ತಿ ನಮ್ಗೆ ಸಿಕ್ತು. ಮನಸ್ಸಿಗೆ ಅಪಾರವಾದ ಶಕ್ತಿ ಅದ. ಆ ಅಪಾರವಾದ ಶಕ್ತಿ ಎಲ್ಲರ ಮನಸ್ಸಿಗದ. ಆದ್ರೆ ನಮ್ಮ ಮನಸ್ಸು ಚದುರ್ಬೋಗ್ಯದ. ಒಂದ್ ಕಡೆ ಸ್ಥಿರ ಇಲ್ಲ. ಅದಕ್ಕಾಗಿ ಅದು ಶಕ್ತಿಗಿನ್ನ ದುರ್ಬಲ ಮನಸ್ಸದ, ಸಾಮಾನ್ಯ ಮನಸ್ಸದ. ಚದುರು ಹೋದ ಶಕ್ತಿಯನ್ನು ಒಟ್ಟುಗೂಡಿಸಿದರೆ ಅದು ಅಗಾಧವಾಗತ ಶಕ್ತಿ ಆಗ್ತದ. ನಾವು ಅಗಾಧವಾದ ಶಕ್ತಿ ಉಳ್ಳ ಮನುಷ್ಯರು ನಾವಾಗ್ತೀವಿ. ಅದಕ್ಕೆ ನಮ್ಮ ಯೋಗ ಪರಂಪರೆಯಲ್ಲಿ ಮನಸ್ಸನ್ನು ಸ್ಥಿರಗೊಳಿಸುವುದರತ್ತ ಬಹಳಷ್ಟು ಗಮನ ಕೊಡುತ್ತೆ. ಮನಸ್ಸು ಸ್ಥಿರವಾಗಬೇಕು. ಮನಸ್ಸು ಸ್ಥಿರವಾಯಿತು ಅಂದ್ರೆ ಅದಕ್ಕೆ ಅದ್ಭುತವಾದ ಶಕ್ತಿ ಸಿಕ್ತು. ಮಹಾತ್ಮ ಪುರುಷರೇನು ಕಾಣ್ತೀವಲ್ಲ, ಅವರು ಮನಸ್ಸನ್ನ ಸ್ಥಿರಗೊಳಿಸಿರ್ತಾರೆ. ಮನಸ್ಸನ್ನ ಸ್ಥಿರ ಮಾಡಿಕೊಳ್ಳುವ ಕಲೆ ಅವ್ರಿಗೆ ಸಿಕ್ಕಿರ್ತದ. ಆ ಕಾರಣಕ್ಕಾಗಿ ವೇಗವಾದ ಬದುಕು ನಮಗ್ ಬೇಕಪ್ಪ ಅಂದ್ರೆ, ಬದುಕಿನಲ್ಲಿ ಒಂದು ಅದ್ಭುತ ವೇಗ ನಮಗ್ ಬೇಕು ಅಂತಂದ್ರೆ ನಮ್ಮ ದೃಷ್ಟಿಯನ್ನು ನಾವು ಸರಿ ಮಾಡ್ಕೊಳ್ಬೇಕಾಗ್ತದ. ದೃಷ್ಟಿ ಸರಿ ಮಾಡ್ಕೊಳ್ಬೇಕಂದ್ರೆ ನಮ್ ಬೆಳಕು ಬದುಕಬೇಕ. ಬೆಳಕು ಹೊರಗಿಂದನೂ ಅಷ್ಟೇ ಮುಖ್ಯ, ಒಳಗಿಂದನೂ ಅಷ್ಟೇ ಮುಖ್ಯ. ಮನಸ್ಸು ಬೆಳೆದಬೇಕು, ಅದು ಬೆಳಕಾಗಿ ನಿಲ್ಲಬೇಕು. ಅವಾಗ ನಮ್ಗ ಅಂತರ್ದೃಷ್ಟಿ ತೆರೆದುಕೊಳ್ತದ. ಈಗೆಲ್ಲ ನಾವು ಕಣ್ಮುಚ್ಕೊಂಡ್ ಬದುಕಕತ್ತಿ, ಹೊರಗಷ್ಟೇ ಕಣ್ ತೆರೆದೀವಿ, ಒಳಗ್ ನಮ್ಗೆ ಏನೂ ಇಲ್ಲ, ಕಣ್ಣು ಮುಚ್ಬಿಟ್ಟಿ. ಹಂಗಾಗಿ ನಮ್ಗೆ ಯಾವುದೇ ಅಗೋಚರ ಶಕ್ತಿಗಳು ಕಾಣೋದಿಲ್ಲ. ನಾವು ಅದು ಇಲ್ಲ ಅಂತ ಅಲ್ಲಿ ಗಣಪತಿ ಕಣ್ಣು ಮುಚ್ಕೊಂಡು ಇಡೀ ಜಗತ್ತೆ ಕತ್ಲಾದಂತ ನಾನು ಅಂದ್ರ ಕಣ್ ತೆರೆದಪ್ಪ ಅಂತಾನೆ ಬೆಳಕೋದು ತಮ್ಮ ಅಂತಾರ. ಕಣ್ಣು ಮುಚ್ಚಿದವನಿಗೆ ಕತ್ಲನೇ ಇರ್ತದ, ಕಣ್ ತೆಗೆದವನಿಗೆ ಬೆಳಕೇ ಇರ್ತದ. ಆದ್ರೆ ಯಾರು ಕಣ್ ಮುಚ್ತಾರ, ಯಾರು ಕಣ್ ತೆಗಿತಾರ ಅನ್ನೋದು ಬಹಳ ಮುಖ್ಯ. ಅವರು ಈತ ಕಣ್ ಮುಚ್ಚಿದ ಕತ್ಲೇ ಅದಂತ ವಾದಿಸ್ತಾನ. ಕಣತಿಂದ ನಂಬಲತ್ತ, ಯಾಕಂದ್ರೆ ಈತ ನೋಡಿ ಅದು ಈತ ಗೊತ್ತೇ ಇಲ್ಲ. ಆದ್ರೆ ಆತ ಗೊತ್ತದ. ಆತನ್ನ ನಾವು ಕಣ್ ತೆಗೆದು ನೋಡಿದಾಗ ಆತನ ಮಟ್ಟಕ್ಕೆ ನಾವು ನಿಂದ್ರಕ್ ಸಾಧ್ಯ ಆಗ್ತದ. ಅದಕ್ಕೆ ನಮ್ಮ ಜೀವನದ ಬೇಕಾಗಿ ಒಂದು ಅದ್ಭುತ ಬೆಳಕನ್ನು ನಾವು ನಮ್ಮಲ್ಲಿ ನಾವು ನಿರ್ಮಿಸ್ಕೊಳ್ಬೇಕು. ಧನ್ಯವಾದಗಳು.